ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಬುಧವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನಾರ್ಮಲಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಥರ ಬೆಳಗ್ಗೆ ನಾನು ಬೇಗ ಎದ್ದೊಳ್ತೀನಿ. ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಂಡೆ. ಮಾಪ್ ಮಾಡೋದು, ಕಸ ಬಳಿಯೋದು ಮುಗಿಸ್ಕೊಂಡೆ. ಇನ್ನು ಸಗಣಿ ನೀರು ಹಾಕಬೇಕಾಗಿತ್ತು. ಸಗಣಿ ಇದ್ದಿಲ್ಲ, ಅದಕ್ಕೆ ಸಗಣಿ ಪುಡಿನ ಒಂದು ಪ್ಯಾಕೆಟ್ ತೊಗೊಂಡು ಅದನ್ನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡೋದಕ್ಕೆ ಅರಿಶಿನ ಪುಡಿ ಥರನೇ ಇರುತ್ತೆ, ಆದರೆ ಅರಿಶಿನ ಪುಡಿ ಅಲ್ಲ, ಸಗಣಿ ಪುಡಿ. ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಅಂಗಳಕ್ಕೆ ಹೊಡೆದ್ರೆ ಆಯಿತು. ಸಗಣಿ ಸಾರಿಸ್ತೀವಲ್ವ ಅದೇ ರೀತಿಯೇ ಕಾಣ್ತಾ ಇರುತ್ತೆ. ಇನ್ನು ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಬಂದು ಇನ್ನು ಮೊದಲಿಗೆ ಸ್ವೀಟ್ ಪೊಂಗಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಮಾಡಲಿಕ್ಕಿಟ್ಟು ಆಮೇಲೆ ಪೂಜೆಗೆ ರೆಡಿ ಮಾಡ್ಕೊಂಡ್ರಾಯಿತು ಅಂತ ಮೊದಲಿಗಿಲ್ಲೇ ಅದನ್ನು ರೆಡಿ ಮಾಡ್ಕೊತಿದ್ದೀನಿ. 1 ಕಪ್ಪಷ್ಟು ಹೆಸರುಬೇಳೆನ ತೊಗೊಂಡಿದ್ದೀನಿ. ಒಂದು ಚಿಕ್ಕ ಕುಕ್ಕರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊತಿದ್ದೀನಿ. ಹೆಸರುಬೇಳೆ ಮಾತ್ರ ಹುರ್ಕೊತಿದ್ದೀನಿ, ಅಕ್ಕಿ ಏನೂ ಹುರ್ಕೊತಿಲ್ಲ. ಅಕ್ಕಿನ ಡೈರೆಕ್ಟಾಗಿ ಹಾಗೇ ಹಾಕ್ತಿದ್ದೀನಿ. ಇದನ್ನು ಒಂದು ಸ್ವಲ್ಪ ಘಮ ಬರಬೇಕು, ಅಲ್ಲಿ ತನಕ ಹೆಸರುಬೇಳೆನ ಚೆನ್ನಾಗಿ ಹುರ್ಕೊತಿದ್ದೀನಿ. ಇಷ್ಟು ಮಾಡಿದ್ರೆ ಸಾಕು, 1 ಕಪ್ ಹಾಕಿದ್ರೆ ಸಾಕು. ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲ ಅಲ್ವಾ, ಇಬ್ಬರೇ ಇದ್ದೀವಿ, ನಡೆಯುತ್ತೆ, ಇಷ್ಟೇ ಸಾಕಾಗುತ್ತೆ. ಇನ್ನು ಅಕ್ಕಿ ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ, ಅದಕ್ಕೇ ಅದನ್ನು ಒಂದು ಸಲ ನೀಟಾಗಿ ಕೇರ್ಕೊಂಡೆ. ಆ ಅಕ್ಕಿನೂ ಕೂಡ 1 ಕಪ್ಪಷ್ಟು ಅಕ್ಕಿನ ಹಾಕಿದ್ದೀನಿ. ಇವೆರಡನ್ನೂ ಕೂಡ ಹಾಕಿ ನೀಟಾಗಿ ಒಂದು 2-3 ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಒಂದು 3-4 ವಿಸಿಲ್ ಆರಾಮಾಗಿ ಕೂಗಿಸ್ಕೋಬೇಕು, ಯಾಕಂದರೆ ಹೆಸರುಬೇಳೆ ಹಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು. ಇನ್ನು ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಆಗಿರೋದ್ರಿಂದ ಮಣ್ಣೆತ್ತು ಸಹ ನಿನ್ನೆ ತೊಗೊಂಡು ಬಂದಿದ್ವಿ. ಇನ್ನು ದೇವ್ರ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಫೋಟೋ ಎಲ್ಲನೂ ಕೂಡ ತೊಳೆದು ಹೂವು ಎಲ್ಲನೂ ಕೂಡ ಇಟ್ಟು, ಇನ್ನು 2 ಎತ್ತುಗಳಿಗೂ ಕೂಡ ವಿಭೂತಿ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಹೂವು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಸಿಂಪಲ್ಲಾಗಿಯೇ ಮಾಡ್ತೀವಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಈ ಥರ ಮಣ್ಣೆತ್ತೆಲ್ಲನೂ ಕೂಡ ಇಟ್ಟು ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಬ್ರೊಬ್ರಿಗೆ ಗೊತ್ತಿರುತ್ತೆ, ಒಬ್ರೊಬ್ರಿಗೆ ಗೊತ್ತಿರಲ್ಲ. ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ, ಎಲ್ಲರೂ ಕೂಡ ಈ ಅಮಾವಾಸ್ಯೆನ ಮಾಡ್ತಾರೆ. ನೀವು ಮಾಡ್ತೀರಾ ಮಾಡಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ದೇವ್ರ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಅಕ್ಕಿ ಮತ್ತು ಹೆಸರುಬೇಳೆ ನೀಟಾಗಿ ಬೆಂದಿತ್ತು. ಅದನ್ನು ಸ್ಮ್ಯಾಶ್ ಮಾಡಿ ಒಂದು ಬೇರೆ ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ. ಇನ್ನು ಈ ಕಡೆಗೆ 1 ಕಪ್ಪಷ್ಟು ಬೆಲ್ಲನ ತೊಗೊಂಡು ಅದನ್ನು ಕೂಡ ನೀರು ಹಾಕಿ ಕುದಿಲಿಕ್ಕೆ ಇಡ್ತಾಯಿದ್ದೀನಿ. ಬೆಲ್ಲ ಎಲ್ಲನೂ ಕೂಡ ನೀಟಾಗಿ ಕುದ್ಮೇಲೆ ಅದನ್ನು ಒಂದು ಸಲ ಶೋಧಿಸ್ಕೊತಿದ್ದೀನಿ. ಕಸರು ಜಾಸ್ತಿ ಇರುತ್ತೆ, ಚಹಾ ಸೂಸ್ತೀವಲ್ವ ಆ ಜರಡಿನ ತೊಗೊಂಡು ನೀಟಾಗಿ ಒಂದು ಸಲ ಇದನ್ನು ಬೆಲ್ಲನ ಶೋಧಿಸ್ಕೊಂಡು ಬೇರೆ ಪಾತ್ರೆಗೆ ಹಾಕಿಟ್ಟೆ. ಇವಾಗ ಮೊದಲಿಗೆ ಹೆಸರುಬೇಳೆ ಮತ್ತು ಅಕ್ಕಿನ ನೀಟಾಗಿ ಕುದಿಸಿಟ್ಟಿದ್ದೆ ಅಲ್ವಾ, ಅದನ್ನೆಲ್ಲನೂ ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ನಾನು ಮೆತ್ತಗಾಗೋ ತನಕ ನೀಟಾಗಿ ಕುದಿಸಿದ್ದೆ. ಅದನ್ನು ಅಕ್ಕಿ ಮತ್ತು ಬೇಳೆನ ಬೆಲ್ಲದ ಪ್ಯಾನ್ಗೆ ಹಾಕಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ನಾನು ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ, ಅದಕ್ಕೇ ಕುದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು 5-6 ನಿಮಿಷ ಕುದಿಸ್ಕೊಂಡೆ. ಇನ್ನು ಬ್ರೇಕ್ಫಾಸ್ಟಿಗೆ ಟೊಮೆಟೊ ರೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದ್ರ ಪ್ರಕಾರನೇ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬಟಾಣಿ ಎಲ್ಲನೂ ಕೂಡ ರಾತ್ರಿಯೇ ನೆನೆಸಿಟ್ಟಿದ್ದೆ. ಈರುಳ್ಳಿ ಟೊಮೆಟೊನ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ. ಮಸಾಲೆನ ರುಬ್ತಾ ಇಲ್ಲ, ಸುಮ್ಮನೆ ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಇನ್ನು ಆಯಿಲ್ ಬಾಟಲಲ್ಲಿ ಆಯಿಲ್ ಕೂಡ ಖಾಲಿಯಾಗಿತ್ತು. ಬಾಟಲ್ನ ನಿನ್ನೆ ತೊಳೆದಿಟ್ಟಿದ್ದೆ ನೀಟಾಗಿ. ಮೊದಲಿಗೆ ಆಯಿಲ್ ಫಿಲ್ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಟೊಮೆಟೊ ರೈಸ್ ಮಾಡಿದ್ರೆ ಆಯಿತು ಅಂತ ಹೇಳಿ ಆಯಿಲ್ ಫಿಲ್ ಎಲ್ಲನೂ ಕೂಡ ಮಾಡಿ ಇಟ್ಟೆ. ಅಷ್ಟೊತ್ತಿಗೆ ಸ್ವೀಟ್ ಪೊಂಗಲ್ ಕೂಡ ನೀಟಾಗಿ ಕುದ್ದಿತ್ತು. ಒಂದು ಸ್ವಲ್ಪ ಗಟ್ಟಿಯಾಗಿ ಬಂದಿತ್ತು ಕನ್ಸಿಸ್ಟೆನ್ಸಿ. ಇದಕ್ಕೇ ಒಂದು ಸ್ವಲ್ಪ ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ. 1-2 ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಕುಟ್ಟಿ ಹಾಕಿ ಒಂದು ಸಲ ಇನ್ನು ಮಿಕ್ಸ್ ಮಾಡಿಕೊಂಡು ತುಪ್ಪದಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ತಾಯಿದ್ದೀನಿ. ಗೋಡಂಬಿ ಖಾಲಿ ಆಗಿತ್ತು, ಅದಕ್ಕೇ ಅದನ್ನು ಸ್ಕಿಪ್ ಮಾಡಿಕೊಂಡು ಬಾದಾಮಿ ಮತ್ತು ದ್ರಾಕ್ಷಿನ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಟೆ. ತುಪ್ಪ ಹಾಕೋ ವಿಡಿಯೋ ಮಿಸ್ ಆಗಿತ್ತು, ಅದಕ್ಕೇ ಸಿಂಪಲ್ಲಾಗಿ ಒಗ್ಗರಣೆನ ಕೊಟ್ಟೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಇನ್ನು ಇದಕ್ಕೆಲ್ಲನೂ ಕೂಡ ಒಗ್ಗರಣೆ ಕೊಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಪೂಜೆಗೆಲ್ಲನೂ ಕೂಡ ರೆಡಿ ಮಾಡಿದ್ದೆ ಅಲ್ವಾ. ಇವಾಗ ದೇವ್ರ ಮುಂದೆ ನೈವೇದ್ಯ ಎಲ್ಲನೂ ಕೂಡ ಇಟ್ಟು ಇವಾಗ ದೀಪನ ಹಚ್ತಾಯಿದ್ದೀನಿ. ಸ್ಪೆಷಲ್ ಪೂಜೆ ಅಂತ ಏನಿಲ್ಲ, ಡೈಲಿ ಯಾವ ರೀತಿ ಪೂಜೆ ಮಾಡ್ತೀವಲ್ವ ಅದೇ ರೀತಿಯೇ ಪೂಜೆ ಮಾಡ್ಕೊಂಡಿದ್ದೀನಿ.
ಒಂದು ಸ್ವಲ್ಪ ನೈವೇದ್ಯ ಮಾಡಿಟ್ಟಿದ್ದೀನಿ ಮತ್ತು 2 ಎತ್ತುಗಳನ್ನು ಕೂಡ ತಂದು ಇಟ್ಟು ಪೂಜೆ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಪೂಜೆ ಕೂಡ ಸಿಂಪಲ್ಲಾಗಿ ಮುಗೀತು. ಒಂದು ಸ್ವಲ್ಪ ಮೊಸರು ಬಜ್ಜಿ ಮಾಡ್ಕೊಳ್ಳೋಣ ಅಂತ ಮೊಸರು ಬಜ್ಜಿನೂ ಕೂಡ ಮಾಡಿ ಇನ್ನು ಟೊಮೆಟೊ ರೈಸ್ಗೂ ಕೂಡ ಇಟ್ಟೆ. ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ, ಕ್ವಿಕ್ಕಾಗಿ ಒಂದು ಸ್ವಲ್ಪ ಬೇಗನೆ ಮಾಡಿಕೊಂಡೆ, ಟೈಮ್ ಆಗೋಗುತ್ತೆ ಅಂತ ಹೇಳಿ. ಇನ್ನು ಟೊಮೆಟೊ ರೈಸ್, ಮೊಸರು ಬಜ್ಜಿ ಮತ್ತು ಸ್ವೀಟ್ ಪೊಂಗಲ್ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ. ಇನ್ನು ನಾರ್ಮಲ್ಲಾಗಿ ಬ್ರೇಕ್ಫಾಸ್ಟ್ ಆದಮೇಲೆ ಕಿಚನ್ ಕೌಂಟರ್ ಟಾಪ್ ಮತ್ತು ಕ್ಲೀನ್ ಮಾಡೋದಿದ್ದೇ ಇರುತ್ತೆ ಅಲ್ವಾ, ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಇವಾಗ ಒಂದು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಮೆಸ್ಸಿ ಆಗಿಬಿಟ್ಟಿತ್ತು. ನಾನು ಅಡುಗೆ ಮಾಡಬೇಕಾದ್ರೆ ನೀಟಾಗಿ ಮಾಡೋದಿಲ್ಲ, ಎಲ್ಲ ಒಂದೊಂದು ಸಾಮಾನು ಕೂಡ ಅಲ್ಲಲ್ಲೇ ಇಟ್ಟು ಒಂದು ಸ್ವಲ್ಪ ಜಾಸ್ತಿನೇ ಮೆಸ್ಸಿ ಮಾಡಿಬಿಡ್ತೀನಿ. ಅಡುಗೆ ಆದ ತಕ್ಷಣ ಅವೆಲ್ಲನೂ ಕೂಡ ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಇಟ್ಟು ಆಮೇಲೆ ಒಂದು ಸಲ ನೀಟಾಗಿ ಎಲ್ಲನೂ ಕೂಡ ಸಬ್ಬಚ್ಚಿ ನೀಟಾಗಿ ತೊಳ್ಕೊತೀನಿ. ಆಮೇಲೆ ನನಗೆ ಸಮಾಧಾನ ಆಗೋದು. ಹಾಗೆ ಬಿಟ್ಬಿಟ್ರೆ ಏನೂ ಸಮಾಧಾನ ಆಗೋದೇ ಇಲ್ಲ. ಇನ್ನು ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಹಾಲು ಕುಡಿಯೋಣ ಅಂತ ಅಂದ್ಕೊಂಡು ಪ್ರೋಟೀನ್ ಪೌಡರ್ನ ಹಾಕ್ಕೊಂಡು ಹಾಲನ್ನು ಕೂಡ ಕುಡಿದು ಇನ್ನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ಏನೂ ಕೆಲಸ ಇರಲಿಲ್ಲ ವ್ಲಾಗ್ ಮಾಡೋಕ್ಕೆ, ಸುಮ್ಮನೆ ನಾರ್ಮಲ್ ಡೈಲಿ ರೂಟೀನ್ ಇರುತ್ತೆ ಅಲ್ವಾ, ಅದೇ ಇತ್ತು. ಅದನ್ನ ಏನು ಶೇರ್ ಮಾಡೋದಂತ ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ದಿವಾನ್ ಸೋಫಾ ಒಂದು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇದ್ರ ಪಕ್ಕನೇ ಕಿಟಕಿ ಇರೋದ್ರಿಂದ ಧೂಳೆಲ್ಲನೂ ಕೂಡ ಬಂದು ಕುತ್ಕೊಂಡ್ಬಿಟ್ಟಿತ್ತು. ಗಾಳಿ ಫುಲ್ ಇದೆ ಅಲ್ವಾ, ಅದಕ್ಕೇ ಅದನ್ನು ಒಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಕ್ಯಾಬೇಜ್ ಇತ್ತು, ಅರ್ಧ ಕ್ಯಾಬೇಜ್ ಇತ್ತು ಮನೇಲಿ. ಅದಂತೂ ಖರ್ಚೇ ಆಗ್ತಾ ಇರಲಿಲ್ಲ. ಎಷ್ಟು ದಿನ ಆಯಿತು, ಅರ್ಧ ಮಾತ್ರ ಖರ್ಚು ಮಾಡಿದ್ದೆ. ದೊಡ್ಡ ತೊಗೊಂಡು ಬಂದಿದ್ರು, ಅರ್ಧ ಮಾತ್ರ ಖರ್ಚಾಗಿತ್ತು, ಇನ್ನೂ ಅರ್ಧ ಇತ್ತು ಅಲ್ವಾ. ಇದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಬೇಜ್ ಕಟ್ಲೆಟ್ನ ಮಾಡ್ಕೊತಿದ್ದೀನಿ. ಇನ್ನು ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಕ್ಯಾಬೇಜ್ನ ಕಟ್ ಮಾಡ್ಕೊತಿದ್ದೀನಿ. ದಪ್ಪನೇ ಕಟ್ ಮಾಡಿಕೊಂಡು ಆಮೇಲೆ ಚಾಪರ್ಗೆ ಹಾಕಿ ನೀಟಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಚಾಪಿಂಗ್ ಬೋರ್ಡ್ ಮತ್ತು ಚಾಪರ್ ಎಲ್ಲನೂ ಕೂಡ ಆನ್ಲೈನಲ್ಲಿ ತರಿಸಿದ್ದೀನಿ. ಇದನ್ನು ನಾನು ಯೂಸ್ ಮಾಡಿ ಆದಮೇಲೆ ರಿವ್ಯೂ ಕೊಡಬೇಕು ಅಂತ ಇದ್ದೀನಿ. ಇವಾಗಲೇನು ರಿವ್ಯೂ ಕೊಡಲ್ಲ, ಒಂದು ಸ್ವಲ್ಪ ದಿನ ಯೂಸ್ ಮಾಡಿ ಆಮೇಲೆ ರಿವ್ಯೂನ ಕೊಡ್ತೀನಿ. ಕಿಚನ್ಗೆ ಅಂತ ಒಂದು ಸ್ವಲ್ಪ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ಅದರ ರಿವ್ಯೂ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇದನ್ನು ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡಿಕೊಂಡು ಆಮೇಲೆ ಚಾಪರ್ಗೆ ಹಾಕಿ ನೀಟಾಗಿ ಇದನ್ನು ಕಟ್ ಮಾಡ್ಕೊತಿದ್ದೀನಿ ಚಾಪರಲ್ಲಿ. ಈ ಒಂದು ಚಾಪರ್ ಇದ್ದರೆ ಎಲ್ಲ ತರಕಾರಿನೂ ಕೂಡ ಆರಾಮಾಗಿ ಕಟ್ ಮಾಡ್ಕೋಬೋದು. ನಾನು ಎಲ್ಲ ತರಕಾರಿನೂ ಕೂಡ ಕೈಯಲ್ಲೇ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಅನಿಸುತ್ತೆ. ಈ ಕ್ಯಾಬೇಜ್ ಮಾತ್ರ ಕೈಯಲ್ಲಿ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಪದ್ರ ಎಲ್ಲನೂ ಕೂಡ ಬಿಟ್ಕೊಂಡ್ಬಿಡುತ್ತೆ. ನೀಟಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಮನಸ್ಸೇ ಬರಲ್ಲ. ಅದಕ್ಕೇ ಇದನ್ನು ತರಿಸ್ಕೊಂಡೆ. ಇವಾಗ ಚಾಪರಲ್ಲಿ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡಿಕೊಂಡೆ. ಒಂದು ಪಾತ್ರೆಗೆ ಅದನ್ನು ಹಾಕಿ ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಬೌಲ್ ತೋರಿಸ್ದೆ ಅಲ್ವಾ, ಚಿಕ್ಕ ಬೌಲ್, ಆ ಬೌಲಲ್ಲಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಗರಂ ಮಸಾಲ, ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಸಹ ಹಾಕಿದ್ದೀನಿ, ಖಾರದ ಪುಡಿನೂ ಸಹ ಹಾಕಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ, ಇಷ್ಟೆಲ್ಲನೂ ಕೂಡ ಹಾಕ್ಕೊಂಡು ನೀಟಾಗಿ ಇದನ್ನು ಒಂದು ಸಲ ಚೆನ್ನಾಗಿ ಹಂಗೇ ಡ್ರೈ ಮಿಕ್ಸ್ನ ಮಾಡ್ಕೋಬೇಕು. ಈ ಕಟ್ಲೆಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಎಣ್ಣೆ ಏನೂ ಬಳಸೋದಿಲ್ಲ ಅಲ್ವಾ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆಯಿಲ್ ಕೂಡ ಕಡಿಮೆ ಬಳಸ್ಬೋದು. ನೀಟಾಗಿ ಇದನ್ನು ಒಂದು ಸಲ ಹಾಗೇ ಡ್ರೈ ಮಿಕ್ಸ್ನ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪನೇ ನೀರು ಚಿಮಿಕ್ಸ್ತಾ ಕಲಿಸ್ಕೊಂಡಿದ್ದೀನಿ. ನಾರ್ಮಲಾಗಿ ಬಜ್ಜಿಗೆಲ್ಲನೂ ಕೂಡ ಕಲಿಸ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಕೂಡ ಕಲಿಸ್ಕೊಂಡು ದೋಸೆ ತವಾ, ಚಪಾತಿ ತವಾ ಇರುತ್ತೆ ಅಲ್ವಾ, ಅದ್ರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಅಂದರೆ ಪಲ್ಯಕ್ಕೆಲ್ಲನೂ ಕೂಡ ಹಾಕ್ತೀವಲ್ವ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಂಚಿಗೆಲ್ಲನೂ ಕೂಡ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಒಂದು ಚಮಚ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಾರ್ಮಲಾಗಿ ನಾವು ಮಸಾಲೆ ವಡೆ, ಅಲಸಂದೆ ವಡೆ ಮಾಡ್ತೀವಲ್ವ, ಸೇಮ್ ವಡೆ ಟೈಪೇ ಕೈಯಲ್ಲೇ ತಟ್ಕೊಂಡು ಆಮೇಲೆ ಹಂಚ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಎರಡೂ ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಹಂಗಂದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹಸಿ ಬಿಸಿ ಆಗೋಗುತ್ತೆ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಅದಕ್ಕೇ ನೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಬೇಯಿಸ್ಕೊಂಡ್ರೆ ರೆಡಿಯಾಗಿರುತ್ತೆ. ಮಯೋನೀಸ್ ಮತ್ತು ಕೆಚಪ್ ಜೊತೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು.
ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ಹಂಚು ಸಣ್ಣದಿರೋದ್ರಿಂದ ನಾನು ಒಂದು 4 ಮಾತ್ರ ಮಾಡ್ಕೊಂಡಿದ್ದೀನಿ. ಇವಾಗ ನನಗಷ್ಟೇ ಮಾಡಿಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿದರು. ನನಗೆ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡೆ. ಇನ್ನು ಹಸ್ಬೆಂಡ್ ಬಂದಮೇಲೆ ಅವರಿಗೆ ಬಿಸಿ ಬಿಸಿದು ಮಾಡಿಕೊಟ್ರೆ ಆಯಿತು ಅಂತ ಹೇಳಿ, ಆಮೇಲೆ ನಾನು ಕೂಡ ಬಿಸಿ ಬಿಸಿದೇ ಸರ್ವ್ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕಿ ತಿಂದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.